ಮಳೆರಾಯ ನೀನು ಪನ್ನೀರ ಚೆಲ್ಲಿ ಕರದೆ ಧರೆಯ ನೀನೊಮ್ಮೆ ನನ್ನನ್ನು ಒಲವಿಂದ ಮಾತಾಡಿಸು ಬಾಕಂದ. ಮೊದಲನೇದಾಗಿ ಇವಾಗ ನಿಮ್ಮ ಈ ಹಾಡುಗಳು ತುಂಬಾನೇ ಫೇಮಸ್ ಆಗ್ತಾ ಇವೆ ಇತ್ತೀಚೆಗೆ. ಹೇಗ್ ಅನಿಸ್ತಾ ಇದೆ ನಿಮ್ಗೆ ನಿಮ್ಮ ಹಾಡುಗಳು ಇಷ್ಟೊಂದು ವೈರಲ್ ಆಗ್ತಿರೋದು? ನಿಜವಾಗ್ಲೂ ನನಗೆ ಬಹಳಷ್ಟು ಖುಷಿ ಆಗ್ತಿದೆ ಮ್ಯಾಮ್. ಯಾಕೆಂತಂದ್ರೆ ನಾನು ಒಂದು ಬಡ ಕುಟುಂಬದಿಂದ ಬಂದು ಒಂದು ಹಾಸ್ಟೆಲ್ ಅಲ್ಲಿ ಇದ್ದು, ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಂಬರ್ 5 ಟೆಕ್ನಿಕಲ್ ಹಾಸ್ಟೆಲ್ ಬಳ್ಳಾರಿಯಾಗಿದ್ದು BE ಮಾಡ್ತಿದ್ದೀನಿ ಅಂತಂದ್ರು ನನ್ಗೂ ಒಂಥರ ಇದಾಗ್ತಿದೆ ಮ್ಯಾಮ್. ಯಾಕಂದ್ರೆ ಬಡ ಕುಟುಂಬದಿಂದ ಇಷ್ಟು ಮೀಡಿಯಾದವರಾಗಿರ್ಲಿ, ನಮ್ ಫ್ರೆಂಡ್ಸ್ ಆಗಿರ್ಲಿ, ನಮ್ ರಿಲೇಷನ್ಸ್ ಆಗಿರ್ಲಿ, ಎಲ್ರು ಕನ್ನಡ ಜನತೆ ಇಷ್ಟು ಸಪೋರ್ಟ್ ಮಾಡ್ತದಂತ ನಾನು ರಿಯಲಿ ಅನ್ಕೊಂಡಿದ್ದಿಲ್ಲ ಮ್ಯಾಮ್. ರಿಯಲಿ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಮ್ಗೆ ಎಲ್ರಿಗೂ ಸಪೋರ್ಟ್ ಇರ್ಲಿ ಮ್ಯಾಮ್. ಅದು ನಿಮ್ಮ ಕಂಠವನ್ನ ಎಸ್ ಜಾನಕಿ ಅಮ್ಮವರ ಒಂದು ಕಂಠವನ್ನ ಆಧರಿಸಿ ನೀವು ಹಾಡ್ಗಳನ್ನ ಹೇಳಕ್ ಆರಂಭ ಮಾಡಿದ್ರಿ. ಹೌದು, ಅವ್ರದೇ ಕಂಠವನ್ನ ನೀವು ಆಧರಿಸ್ಕೊಂಡು ಹೇಳ್ಬೇಕನ್ನೋದು ಹೇಗೆ ನಿಮ್ಗೆ ಇದು ಪ್ಲಾನ್ ಬಂದಿರೋದು? ನಾನು 4ನೇ ಕ್ಲಾಸ್ ಅಲ್ಲಿ ಬಯಲಾಟ ಹಾಡಿ ಮತ್ತೆ ಆಮೇಲೆ ಪ್ರತಿ ಒಂದು ಫಂಕ್ಷನ್ಸ್ ಗೆಲ್ಲ ಅಟೆಂಡ್ ಮಾಡ್ತಿದ್ದೆ ಮ್ಯಾಮ್. ಬಟ್ ನಾನಲ್ಲಿ ಫಿಮೇಲ್ ವರ್ಷನ್, ನಮ್ ಸಾರ್ ಒಬ್ರು ಫಿಮೇಲ್ ವರ್ಷನ್ ಹಾಡ್ತಿದ್ರಿ ಮ್ಯಾಮ್ ಅಲ್ಲಿ, ಫಿಮೇಲ್ ಅಂಡ್ ಮೇಲ್ ವರ್ಷನ್. ಆ ತರ ನಾನ್ ಯಾಕೆ ಹಾಡ್ಬಾರ್ದು? ಮತ್ತೆ ಆಮೇಲೆ ಕನ್ನಡ ಕೋಗಿಲಲ್ಲಿ ಒಬ್ರು ಮಂಜು ಅಂತ ಇದ್ರು ಮ್ಯಾಮ್, ಅವ್ರು ಗಾಯಕರು, ಅವರು ಹಾಡ್ತಿದ್ರು ಮ್ಯಾಮ್. ಅದನ್ನ ನೋಡಿ ನಾನ್ ಯಾಕೆ ಹಾಡ್ಬಾರ್ದು ಅನ್ಕೊಂಡು ಸ್ಟಾರ್ ಮೇಕರ್ ಆಪ್ ಯೂಸ್ ಮಾಡಿದೆ ಮ್ಯಾಮ್. ಆ ಸ್ಟಾರ್ ಮೇಕರ್ ಆಪ್ ಯೂಸ್ ಮಾಡಿ ಮೇಲ್ ಅಂಡ್ ಫಿಮೇಲ್ ವರ್ಷನ್ ಹಾಡಕ ಸ್ಟಾರ್ಟ್ ಮಾಡಿದೆ ಮ್ಯಾಮ್. ಅದು ಫಿಮೇಲ್ ವರ್ಷನ್ ಹಾಡ್ತೀನಿ ಅಂತ ಗೊತ್ತಿತ್ತು, ಬಟ್ ಹೆಜ್ಜಾನಕಿ ವರ್ಷನ್ ಬರ್ತದಂತ ನನಗೆ ಗೊತ್ತಿರ್ಲಿಲ್ಲ ಮ್ಯಾಮ್. ಅದು ಗೊತ್ತಾಗಿದ್ದು ಅಪ್ಲೋಡ್ ಮಾಡಿ ಆದ್ಮೇಲೆ ಕಮೆಂಟ್ಸ್ ಮೂಲಕ ಬರ್ತಿತ್ತಲ್ರಿ ಮ್ಯಾಮ್. ಅವಾಗ್ಲಿಂದ ಹೆಜ್ಜಾನಕಿ ವರ್ಷನ್ ಬರ್ತಾ ಅಂತ ಎಲ್ರು ಹೇಳಿದ್ದಕ್ಕೋಸ್ಕರ ಜಾಸ್ತಿ ಫೋಕಸ್ ಮಾಡೋದು ಕಲ್ತೆ ಮ್ಯಾಮ್ ಅವಾಗ. ಅಂದ್ರೆ ನಿಮ್ಗೆ ಗೊತ್ತಿರ್ಲಿಲ್ವಾ ನೀವು ಅವ್ರ ಕಂಠವನ್ನೇ ಅದೇ ತರನಾಗಿ ಹಾಡು ಹೇಳ್ತಿದ್ದೀರಾ ಅಂತ ಹೇಳಿ? ಇಲ್ಲ, ಗೊತ್ತಿರ್ಲಿಲ್ಲ ಮ್ಯಾಮ್, ಗೊತ್ತಿರ್ಲಿಲ್ಲ. ಓಕೆ. ಈ ತರ ನಿಮ್ಗೆ ಹಾಡು ಹೇಳಕ್ಕೆ ಈ ಪ್ರೋತ್ಸಾಹ ಕೊಟ್ಟೋರು ಯಾರು? ನನ್ಗೂ ಫಸ್ಟ್ ಈ ತರ ಪ್ರೋತ್ಸಾಹ ಕೊಟ್ಟಿದ್ದಂತಂದ್ರೆ ಶಾರದಾ ಸ್ಕೂಲ್ ಅಲ್ಲಿ ಮ್ಯಾಮ್, ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆ ಶಾರದಾ ಸ್ಕೂಲ್ ಅಂತ ಐತೆ ಮ್ಯಾಮ್. ನಾನು 1 to 8th ಸ್ಟ್ಯಾಂಡರ್ಡ್ ಅಲ್ಲೇ ಓದಿದ್ದೀನಿ ಮ್ಯಾಮ್. ಅಲ್ಲಿ ಅಶೋಕ್ ಸರ್ ಅಂತ ಹೇಳಿ ನನಗೂ ಬಹಳಷ್ಟು ಪ್ರೋತ್ಸಾಹ ಮಾಡ್ತಿದ್ರು ಮ್ಯಾಮ್. ಮತ್ತೆ ಗೋಪಾಲ್ ಸರ್ ಅವ್ರು ಅಂತಿದ್ರೆ ಮ್ಯಾಮ್, ಅವರು ಈ ಸಂಗೀತ ಕ್ಷೇತ್ರದಲ್ಲಿ ನೀನ್ ಯಾವ್ದಾದ್ರು ಒಂದ್ ಸಾಧನೆ ಮಾಡ್ತೀಯ, ನೀನು ನಾವು ಬೆಂಬಲ ಇರ್ತೀವಿ, ನೀನ್ ಹೋಗು ಮುಂದೆ, ಪ್ರತಿಭಾ ಕಾರಂಜಿ ಆಗಿರ್ಬೋದು, ಕ್ಲಾಸ್ಟರ್ ಮಟ್ಟ ಯಾವ್ದೇ ಆಗಿರ್ಲಿ ನನ್ನ ಪಾರ್ಟಿಸಿಪೇಟ್ ಮಾಡಿಸ್ತಿದ್ರು ಮ್ಯಾಮ್ ಸರ್. ಹಂಗಾಗಿ ಅದು ಜಾಸ್ತಿ ಒಂದ್ ಪ್ಲಾಟ್ಫಾರ್ಮ್ ಸಿಕ್ಕಂಗ ಆಯ್ತು ಮ್ಯಾಮ್. ಆಮೇಲೆ ಹೈಸ್ಕೂಲ್ ಎಲ್ಲ ಸಿರುಗುಪ್ಪಲ್ಲಿ ಓದೆ ವಿಜಯ್ ಮೇರಿ. ಆಮೇಲೆ HSK ಪಾಲಿಟೆಕ್ನಿಕ್ ಅಂತ ಹೇಳಿ ಡಿಪ್ಲೊಮಾ ಮಾಡಿದೆ ಮ್ಯಾಮ್. ನೆಕ್ಸ್ಟ್ 10th ಆದ್ಮೇಲೆ ಇಲ್ಲೇ ವೀರಶೈವದಲ್ಲಿ ಅಲ್ಲಿನು. ಮತ್ತೆ ಇದು ರಾಯ್ಮ್ಯಾಕ್ ರಾಬಹದ್ದೂರ್ ವೈ ಮಹಾಬಲೇಶ್ವರಪ್ಪ ಇಂಜಿನಿಯರಿಂಗ್ ಕಾಲೇಜ್ ಮ್ಯಾಮ್, ಇವಾಗ ಹೋಗ್ತಿದ್ದೀನಿ ಮ್ಯಾಮ್. ಅಲ್ಲಿನೂ ಬಹಳ ಸಪೋರ್ಟ್ ಮಾಡ್ತಿದ್ದಾರೆ ಮ್ಯಾಮ್. ಇಷ್ಟು ಸಪೋರ್ಟ್ ಮಾಡಿದಕ್ಕೋಸ್ಕರನೇ ನಾನ್ ಯಾಕ ಸೋಷಿಯಲ್ ಮೀಡಿಯಾಗ ಅಪ್ಲೋಡ್ ಮಾಡಬಾರ್ದು, ಮಾಡಬಹುದಾಗಿತ್ತಲ್ಲ ಅಂತೇಳಿ ಒಂದು ನನಗೂ ಕಾಡಿದ್ರು. ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ಕೊಂತ ಬಂದೆ ಮ್ಯಾಮ್. ಇವಾಗ ದೇವರಾಜ್ ಅವರೇ, ಸದ್ಯ ಅಂದ್ರೆ ಇನ್ಸ್ಟಾ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದನ್ನ ಜನರು ಎಲ್ಲ ತುಂಬಾ ಸಿಲ್ಲಿ ಆಗಿ ತಗೋತಾರೆ. ಯಾಕಂದ್ರೆ ಅವ್ರೇನೋ ಒಂದು ನೇಮಿಗೋಸ್ಕರ ಮಾಡ್ತಾರೆ, ಫೇಮ್ಗೋಸ್ಕರ ಮಾಡ್ತಾರೆ, ಈ ತರ ಎಲ್ಲ ಕಾಮೆಂಟ್ಸ್ ಗಳನ್ನ ಪಾಸ್ ಮಾಡ್ತಾನೆ ಇರ್ತಾರೆ. ಆದ್ರೆ ನೀವು ಅದನ್ನ ನೀವು ಹಾಡ್ಬಿಟ್ಟು ಅಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿನೇ ಹಾಕ್ಬೇಕು ಅನ್ನೋದು ಒಂದು ಹಂಬಲ ಹೇಗ್ ಬಂತು ಅಂತ? ಮ್ಯಾಮ್ ಅದು ಯಾವ ರೀತಿ ಬಂತಂದ್ರೆ, ಫಸ್ಟ್ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಂಬರ್ 5 ಟೆಕ್ನಿಕಲ್ ಹಾಸ್ಟೆಲ್ ಇಲ್ಲಿ ಹೋಗಿದ್ದೀನಲ್ರಿ ಮ್ಯಾಮ್. ನಾನು ಒಂದ್ ಟೈಮ್ ಅಲ್ಲಿ ಬರೀ ಏಕಾಂಗಿತನ ನಾನು ಒಬ್ಬನೇ ಅದೇ ಅದು ಯಾಕೋ ಆ ಫೀಲ್ ಕಾಡ್ತಿತ್ತು ಮ್ಯಾಮ್. ಅವಾಗ ನಮ್ ರೂಮ್ಮೇಟ್ಸ್ ಎಲ್ಲಾ ಇದಾರೆ ಮ್ಯಾಮ್, ನಮ್ ಹಾಸ್ಟೆಲ್ ರೂಮ್ಮೇಟ್ಸ್ ಆಗಿರ್ಬೋದು, ನಮ್ ರೂಮ್ ಆಗಿರ್ಬೋದು, ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು, ನೀನ್ ಯಾಕ ಅಪ್ಲೋಡ್ ಮಾಡ್ಬಾರ್ದು, ಎಂತೆಂತರೋ ಸಾಂಗ್ ಹಾಡಿ ಅಪ್ಲೋಡ್ ಮಾಡ್ತಿದಾರ, ನೀನ್ ಯಾಕ ಚಂದ ಸಖತ್ ಹಾಗೆ ಹಾಡ್ತೀಯಲ್ಲ ಅಂತೇಳಿ ಒಂದು ನಾನು ಬೇಡ ಅಂತಂದ್ರೆ ಸಮೇತ ಇಲ್ಲ ನೀನ್ ಅಪ್ಲೋಡ್ ಮಾಡ್ಲೇಬೇಕಂತೇಳಿ ರೂಮ್ಮೇಟ್ಸ್ ನಮ್ ರೂಮ್ ಅಲ್ಲಿ ಇದ್ರೆ ಶ್ರೀಕಾಂತ್, ಮತ್ತೆ ಆಮೇಲೆ ಮಂಜು, ಆಮೇಲೆ ನರೇಶ್ ಅವರೆಲ್ಲ ಇದಾರೆ ಮ್ಯಾಮ್. ಅವರು ನನ್ ಫೋನ್ ತಗೊಂಡು ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಇಲ್ಲ ಪೋಸ್ಟ್ ಮಾಡಿ ಅದು ನೆಗೆಟಿವ್ ಬರ್ಲಿ ಪಾಸಿಟಿವ್ ಆಗಿ ಬರ್ಲಿ ಕಮೆಂಟ್ಸ್ ಗಳು, ತಲೆ ಕೆಡ್ಸ್ಕೊಳ್ಳೋದು ಬೇಡ, ನಿನಗೆ ಗೊತ್ತಾಗತ್ತ ಅಂತೇಳಿ ಅವರೇ ಪೋಸ್ಟ್ ಮಾಡ್ಕೊ ಅಂತ ಹೋದ್ರು ಮ್ಯಾಮ್. ಹಂಗಾಗಿ ನನಗೂ ಸ್ವಲ್ಪ ಕಮೆಂಟ್ಸ್ ಬರಕ್ ಸ್ಟಾರ್ಟ್ ಆದ್ವು ಮ್ಯಾಮ್. ಎಷ್ಟ್ ಜನಕ್ಕೆ ಸಖತ್ ಇದೆ ಅಂತ ಆ ಕಮೆಂಟ್ಸ್ ಬರ್ತಾ 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 ನನಗೂ ಒಂದು ಬಿಡಬಾರ್ದು, ಇದನ್ನ ಕಂಟಿನ್ಯೂ ಮಾಡ್ಬೇಕಂತೇಳಿ ಈ ತರ ಬಂತು ಮ್ಯಾಮ್. ಓಕೆ. ನಿಮ್ ಈ ಹಾಡುಗಳನ್ನ ನಿಮ್ ಮನೆಯಲ್ಲಿ ಕೇಳ್ಬಿಟ್ಟು ಮನೆಯವರು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ನೀಡ್ತಾ ಇದಾರ ಮನೆಯಲ್ಲಿ? ಮ್ಯಾಮ್, ಬಟ್ ನಾನು ಫಸ್ಟ್ ಇದು
ಬರೀ ಮೇಲ್ ವರ್ಷನ್ ಹಾಡ್ತೀನಿ ಅಂತ ಮಾತ್ರ ಗೊತ್ತಿತ್ತು ಮ್ಯಾಮ್ ನಮ್ಮ ಮನೆಯಲ್ಲಿ. ಹಾ ಆಮೇಲೆ ಬರ್ತಾ ಬರ್ತಾ ಈ ತರ ಮಾಡೋದ್ರಿಂದ, ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡೋದ್ರಿಂದ ನಮ್ ಪೇರೆಂಟ್ಸ್ ಗೊತ್ತಾಯ್ತು ಮ್ಯಾಮ್ ಈ ತರ ಹಾಡ್ತಾನ, ಫಿಮೇಲ್ ಗುನೇ ಹಾಡ್ತಾನ, ಬಟ್ ಇಷ್ಟು ಸಖತ್ತಾಗಿ ಹಾಡ್ತಾನ ಅಂತ ಗೊತ್ತಾಗ್ಲಿಲ್ಲ. ಒಂದು ನಮ್ಮಪ್ಪನ ಆಸೆ ಏನಂತಂದ್ರೆ ಒಂದು ಸರಿಗಮಪಕ್ ಹೋಗ್ಬೇಕು, ಒಂದು ಆಡಿಷನ್ ಇದು ಮಾಡ್ಬೇಕು, ನೀನು ಒಂದ್ ಗೆದ್ ಬರ್ಬೇಕು, ಆ ಸ್ಟೇಜಿಗೆ ಕರ್ಕೊಂಡು ನನ್ನ ಕೂಡ ನಾವಿಬ್ರು ಸೇರಿ ಹಾಡ್ಬೇಕು ಅಂತೇಳಿ ಒಂದು ದೊಡ್ಡ ಆಸೆ ಮ್ಯಾಮ್ ನಮ್ಮ ಅಪ್ಪಾಜಿಗೆ. ಹಂಗಾಗಿ ನಾನು ಕೂಡ ಯಾಕೆ ಮಾಡ್ಬಾರ್ದು, ನಮ್ಮ ಅಪ್ಪ ಆಸೆನ ತೀರ್ಸ್ಬಾರ್ದು ಅಂತೇಳಿ ಸತತ ಪ್ರಯತ್ನ ಮಾಡ್ತಿದ್ದೀನಿ ಮ್ಯಾಮ್. ನೆಕ್ಸ್ಟ್ ಸೀಸನ್ ನೋಡಮಂತ ಹಿಂಗೆ ಕಾದಿನಿ ಮ್ಯಾಮ್. 2 ಸೀಸನ್ ಮಾಡಿದೆ, 2 ಸೀಸನ್ಗೂ ಆಡಿಷನ್ ಕೊಟ್ಟಿದ್ದೆ ಮ್ಯಾಮ್. ಬಟ್ ಫಸ್ಟ್ ಆಗ್ಲಿಲ್ಲ, ಸೆಕೆಂಡ್ ಅದು 2ನೇ ರೌಂಡ್ ಸೆಲೆಕ್ಟ್ ಆಯ್ತು ಮ್ಯಾಮ್. ಮೆಗಾ ಆಡಿಷನ್ ಗೆ ಆಗ್ಲಿಲ್ಲ ಮ್ಯಾಮ್. ಯಾಕೆ ಅದು ಮೆಗಾ ಆಡಿಷನ್ ಗೆ ಸೆಲೆಕ್ಟ್ ಆಗ್ಲಿಲ್ಲ ಅಂತ? ಯಾಕೆ ಆಗಿತ್ತು ಹಾಗೆಲ್ಲ? ಅವರು ಅಲ್ಲಿ ಹೇಳಿದ್ರು ಮ್ಯಾಮ್ ಏನಂತ, ನೀನ್ ಇನ್ನೂ ಕಲಿಬೇಕು ಸ್ವಲ್ಪ, ಇದು ಸಂಗೀತ ಕಲ್ತವಾಪ. ಬಟ್ ನಾನಲ್ಲಿ ಮೇಲ್ ವರ್ಷನ್ ಮಾತ್ರ ತೋರಿಸಿದ್ದೆ ಮ್ಯಾಮ್, ಫಿಮೇಲ್ ವರ್ಷನ್ ಹಾಡಿಲ್ಲ ಮ್ಯಾಮ್ ನಾನಲ್ಲಿ. ಹೌದು, ಈ ಸರಿ ಮೇಲ್ ಅಂಡ್ ಫಿಮೇಲ್ ವರ್ಷನ್ ಹಾಡ್ಬೇಕಂತ ಅನ್ಕೊಂಡಿದ್ದೀನಿ ಮ್ಯಾಮ್. ಇಷ್ಟು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಮ್ ಫ್ರೆಂಡ್ಸ್ ಆಗಿರ್ಬೋದು, ಈ ಒಂದು ವಾತಾವರಣ ಇಷ್ಟು ಸಪೋರ್ಟ್ ಮಾಡ್ತಿದ್ದೆ ಮ್ಯಾಮ್. ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ಮುಂದ ಹೋಗ್ಬೋದಂತ ಅನ್ಕೊಂಡಿದ್ದೀನಿ ಮ್ಯಾಮ್. ಒಂದ್ ಚಾನ್ಸ್ ಕೊಟ್ರೆ ಅದೇ ಒಂದ್ ದೊಡ್ಡ ಆಸೆ ಮ್ಯಾಮ್ ನನಗೆ. ಅಂದ್ರೆ ನೀವು ಚಿಕ್ಕವರಿದ್ದಾಗಿಂದನೂ ಈ ಹಾಡನ್ನ ರೂಢಿ ಮಾಡ್ಕೊಂಡೇ ಬಂದಿದ್ದೀರಾ, ಹಾಡ್ ಹೌದು ಹೇಳೋದನ್ನ? ಹೌದು ಮ್ಯಾಮ್, ಹೌದು ಮ್ಯಾಮ್. ಇದು ಬರೀ ನಮ್ದು ಸಣ್ಣ ಫೋನ್ ಕೀಪ್ ಪ್ಯಾಡ್ ಇತ್ತು ಮ್ಯಾಮ್, ಅದ್ರಲ್ಲಿ ಸಾಂಗ್ಸ್ ಹಾಕೊಂಡು ಎನಿ ಟೈಮ್ ಕೇಳ್ತಾ ಇರೋದು ಮ್ಯಾಮ್ ಅವಾಗೆಲ್ಲ. ಓಕೆ. ಹಾ ಮ್ಯಾಮ್. ಹಾಗೆ ನೀವು ನಿಮ್ಮ ಒಂದು ಕನ್ಸು ಏನಾಗಿತ್ತಂದ್ರೆ ಎಸ್ ಜಾನಕಿ ಅಮ್ಮ ಅವ್ರನ್ನ ನೋಡ್ಬೇಕು ಅನ್ನೋ ಒಂದು ಕನ್ಸು ನಿಮ್ದಾಗಿತ್ತು. ಹೌದು ಹೌದು ಮ್ಯಾಮ್. ಸೊ ಆ ಒಂದು ಕನಸಾಗೆ ಉಳಿತು. ನೀವು ಮೊನ್ನೆ ಅವ್ರ ಅಂತಿಮ ದರ್ಶನಕ್ಕೆ ಹೋಗಿದ್ರಿ. ಹೌದು ಮ್ಯಾಮ್, ಹೌದು. ಅದಕ್ಕಿಂತ ಮೊದ್ಲು ಅವರು ಪರಿಚಯ ಆಗಿ ನೀವೊಂದು ಹಾಡ್ನ ಹಾಡ್ಬಿಟ್ಟು ಅವ್ರಿಗೆ ಕಳ್ಸಿರ್ತೀರಿ, ಅವ್ರು ಅದಕ್ಕೆ ಸೂಪರ್ ಅಂತಾನು ರೆಸ್ಪಾಂಡ್ ಮಾಡಿದ್ದಾರೆ ಅಂತ ನೀವೇ ಹೇಳಿದ್ರಿ. ಹೌದು ಮ್ಯಾಮ್. ಇದು ಹೆಂಗ್ ಆಯ್ತು ಮ್ಯಾಮ್ ಅಂತಂದ್ರೆ, ನಾನು ಒಂದು 3-4 ಇಂಟರ್ವ್ಯೂಸ್ ಇದಾವ ಅಂತ ಹೇಳಿ ಕಾಲ್ ಮಾಡಿದ್ರು ಮ್ಯಾಮ್ ಬೆಂಗಳೂರಲ್ಲಿ. ನಾನು ಹೋಗಿದ್ದೆ ಮ್ಯಾಮ್. ಮತ್ತೆ ಅದೇ ಅಮ್ಮನ ಟ್ರಸ್ಟ್ ಮಾಡಿಲ್ಲ ಅಂತೇಳಿ ಇದು ಶಶಿಕಲಾ ಮೇಡಮ್ ಕಲಾವಿದರು ತಂಡ ಅಂತ ಇದ್ದಾರಲ್ರಿ ಮ್ಯಾಮ್, ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ ಕರೆಸಿದ್ರು ಮ್ಯಾಮ್ ಅವ್ರ ಟ್ರಸ್ಟ್ ಗೆ. ಅಲ್ಲಿ ಹೋಗಿ ಮತ್ತೆ ಋಷಿ ಸಾರ್ನ ಪರಿಚಯ ಮಾಡಿಸಿ, ಒಳಿತು ಮಾಡು ಮನುಷ್ಯ ಮ್ಯಾಮ್, ಗೀತ ರಚನಾಕಾರರನ್ನ ಕರೆಸಿ ಪರಿಚಯ ಮಾಡಿಸಿ, ಕೆಲವು ಡೈರೆಕ್ಟರ್ ಬಂದಿದ್ರು ಮ್ಯಾಮ್. ಅವತ್ತು ಇಂಟರ್ವ್ಯೂ ಮಾಡಿದ್ದನ್ನ ರೆಕಾರ್ಡ್ ಮಾಡ್ಕೊಂಡು ವಿಡಿಯೋ ಮಾಡಿ ಅಮ್ಮವ್ರಿಗೆ ಕಳ್ಸಿದ್ರು ಮ್ಯಾಮ್. ಅದು ಕಳಿಸಿ ಆದ್ಮೇಲೆ ಇದು ರಿಪ್ಲೈ ಬಂದಿದೆ, ಸೂಪರ್ ಅಂತ ಬಂದಿತ್ತು ಮ್ಯಾಮ್. ಅದು ಯಾರ ಜೊತೆ ಕಾಲ್ ಮಾತಾಡ್ತಾ ಇದೀವಿ ಮ್ಯಾಮ್. ಮೇಡಮ್ ಅವರು ಬಹಳಷ್ಟು ದೊಡ್ಡವ್ರು ಕೂಡ ಫೋನ್ ಮಾಡಿಸಿ ಮಾತಾಡ್ಸಿದ್ರಿ, ಇಂತ ಕಲಾವಿದನ ಇದನ ಅಂತೇಳಿ ಎಲ್ರಿಗೂ ಪರಿಚಯ ಮಾಡಿಸ್ಕೊಟ್ರು ಮ್ಯಾಮ್. ಆ ಟೈಮ್ ಅಲ್ಲಿ ಅಮ್ಮವ್ರದ್ದು ಕಾಲ್ ಬಂದಿದೆ ಮ್ಯಾಮ್, ಬಟ್ ಅದು ನೋಡ್ಕೊಂಡಿಲ್ಲ ನಾವು ಮಾತಾಡ್ತಾ ಇದೀವಿ, ಕಿವಿ ಹತ್ರ ಇಟ್ಕೊಂಡು ಅದ್ ನೋಡಿಲ್ಲ ಮ್ಯಾಮ್. ಆಮೇಲೆ ಮಿಸ್ ಕಾಲ್ ಬಂದಿದೆ, ಒಂದ್ half an hour ಬಿಟ್ಟು ನೋಡಿದೀವಿ. ಆಮೇಲೆ ಅದು ನಮ್ಮಷ್ಟಕ್ಕೆ ನಾವೇ ಪಶ್ಚಾತ್ತಾಪ ಪಟ್ಟಿತ್ತು, ಅಮ್ಮವ್ರು ಕಾಲ್ ಮಾಡಿದ್ರು ನಾವು ಲಿಫ್ಟ್ ಮಾಡಕ್ ಆಗ್ಲಿಲ್ಲಲ್ಲ ಅಂತ ಅನ್ಕೊಂಡಿವಿ. ಆ ಕ್ಷಣನೇ ಮಾಡ್ಬೇಕು ಅನ್ಕೊಂಡಿದ್ವಿ ಮ್ಯಾಮ್. ಬಟ್ ಅಮ್ಮವ್ರು ಏನಾದ್ರು ಬಿಜಿ ಇರ್ತಾರ, ಬಟ್ ಸ್ವಲ್ಪ ಟೈಮ್ ಆದ್ಮೇಲೆ ಮಾಡಮ್ಮ, ಇದು ನೈಟ್ ಹೊತ್ನಲ್ಲಿ ಅಂತ ಅನ್ಕೊಂಡಿದ್ರು ಮ್ಯಾಮ್. ಮೇಡಮ್ ಅವ್ರು ಹಂಗೆ ಹೇಳಿದ್ರು ನನಗೂ. ಅದು ಮರು ದಿವ್ಸನೇ ಈ ಇನ್ಸಿಡೆಂಟ್ ಆಗಿ ಹೋಗ್ಬಿಡ್ತೀವಿ ನಮ್ಗೆ. ಬಹಳಷ್ಟು ದುಃಖಕರ ಸಂಗತಿ ಇದು ಮಾತ್ರ. ಹೌದು. ನೀವು ಅದು ಮೊನ್ನೆ ಅಂತಿಮ ದರ್ಶನಕ್ಕೆ ಹೋಗಿದ್ರಿ, ಅವಾಗ ಏನ್ ಅನಿಸ್ತು ನಿಮ್ಗೆ ಅವ್ರನ್ನ ಆ ಒಂದು ಸಿಚುವೇಶನ್ ಅಲ್ಲಿ ನೋಡಿ? ನನಗೆ ಆ ಸಿಚುವೇಶನ್ ನೋಡಿ ಏನಾಯ್ತಂತಂದ್ರೆ ಮ್ಯಾಮ್, ಮನಸ್ಸಿಗೆ ಅಲ್ಲಿ ಹೋಗ ತಕ್ಷಣನೇ ಜಾನಕಿ ಅಮ್ಮ, ಜೂನಿಯರ್ ಜಾನಕಿ, ಬಳ್ಳಾರಿ ಹುಡುಗ, ಹಾಸ್ಟೆಲ್ ಹುಡುಗ, ಬಡ ಪ್ರತಿಭೆ, ಈ ತರ ಎಲ್ಲ ಜಾಸ್ತಿ ಹಗ್ ಮಾಡೋದು, ಒಂದು ಶಭಾಷ್ ಗಿರಿ ಅಂತ ಅನ್ನೋದು, ಮತ್ತೆ ಫೋನ್ ನಂಬರ್ ಇಸ್ಕೊಳ್ಳೋದು, ಸೆಲ್ಫಿ ತಕೊಳ್ಳೋದು. ಜಾನಕಿ ಅಮ್ಮ ಹೋಗಿದ್ದಾರೆ, ನಿಮ್ ಕಂಠದಲ್ಲೇನೆ ಇದಾರೆ, ಎಲ್ಲಿಗ್ ಹೋಗಿಲ್ಲ, ಅವ್ರ ದೇಹ ಮಾತ್ರ ಹೋಗಿರ್ಬೋದು, ಆ ಕಂಠ ಸಿರಿ ಎಲ್ಲಿಗ್ ಹೋಗಿಲ್ಲ, ನಿಮ್ಗೆ ಕೊಟ್ಟು ಹೋಗಿದಾರ. ಇನ್ನು ಮಾತಾಡ್ತಾಗ ಇದ್ದಾಗೆ ನಾನು ಆಶೀರ್ವಾದ ತಗೊಂಡಿದ್ರೆ ಇನ್ನೆಷ್ಟು ಮೀಡಿಯಾದವ್ರು ಇದು ಮಾಡ್ತಿದ್ರು. ಬಟ್ ಇವಾಗ ಎಷ್ಟು ಸಪೋರ್ಟ್ ಮಾಡ್ತಿದಾರೆ, ಇನ್ನೆಷ್ಟು ನನಗೂ ಸಪೋರ್ಟ್ ಇರ್ಬೋದಿತ್ತು ಆಶೀರ್ವಾದ ಇದ್ದಿದ್ದಕ್ಕೋಸ್ಕರ. ಆ ಒಂದು ಕ್ಷಣನ ನಾನು ಹೆಂಗ್ ಅನುಭವಿಸ್ತಿದ್ದೆ, ನನಗ್ ಬರ್ಲಿಲ್ಲಲ್ಲ ಅಂತೇಳಿ ಇವತ್ತಿಗೂ ಒಂದು ಮನಸ್ಸಿಗೆ ಕಾಡ್ತತೆ ಮ್ಯಾಮ್ ಅದ್ರಲ್ಲಿ. ಹೌದು ದೇವರಾಜ್ ಅವರೇ, ಅವರ ಜಾನಕನಮ್ಮವರು ಹೋಗ್ತಾನೆ ಅವರು ನಿಮ್ಗೆ ಅವ್ರ ಕಂಠವನ್ನ ವರದಾನ ಆಗಿ ಕೊಟ್ಟು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಹೌದು ಮ್ಯಾಮ್, ಹೌದು. ಹಾಗೆ ನೀವು ಈ ಒಂದು ಚಿಕ್ಕಂದಿರಿತಾಯಿಂದ ಹಾಡು ಹೇಳ್ತಾ ಬಂದ ಹಾಗೆ ಈ ಒಂದು ಎಸ್ ಜಾನಕಿ ಅವರ ಒಂದು ಕಂಠವನ್ನ ಅಳವಡಿಸ್ಕೊಂಡು ಹಾಡಿ ಅದಾದ್ಮೇಲೆ ನಿಮ್ಗೆ ಅವ್ರನ್ನ ಅವ್ರು ಜನ ನಿಮ್ಗೆ ಆತರ ಆದ್ಮೇಲೆ ನಿಮ್ಗೆ ನೋಡ್ಬೇಕಂತ ಅನಿಸ್ತಾ ಇತ್ತಾ, ಅಥವಾ ಮೊದ್ಲೇನೆ ಇಲ್ಲ ನನ್ಗೆ ಅವ್ರ ಮೇಲೆ ಕ್ರೇಜ್ ಇತ್ತು ಅಂತ ಏನಾದ್ರು ಇತ್ತಾ ನಿಮ್ಗೆ, ಹೇಗೆ? ಬಟ್ ನನಗೆ ಏನ್ ಮ್ಯಾಮ್ ಅಂತಂದ್ರೆ, ಫಿಮೇಲ್ ವರ್ಷನ್ ಆಗ ನನಗೆ ಫೇವರೇಟ್ ಸಿಂಗರ್ ಅಂತಂದ್ರೆ ಮೊದ್ಲಿದ್ದನು ಜಾನಕಿ ಅಮ್ಮನೆ ಮ್ಯಾಮ್. ಆಮೇಲೆ ಇದು ಮೇಲಾಗಂತಂದ್ರೆ ವಿಜಯ ಪ್ರಕಾಶ್ ಸರ್ ಮ್ಯಾಮ್. ಓಕೆ.
ಅವಾಗ್ಲಿದ್ದ ಬಹಳ ಇಷ್ಟ ಮ್ಯಾಮ್, ಅವ್ರ ದೊಡ್ಡ ಅಭಿಮಾನಿ ಮ್ಯಾಮ್. ಬಟ್ ನನಗೆ ಯಾವಾಗ ಇವ್ರು ಗುರ್ತಾಕ್ ಸ್ಟಾರ್ಟ್ ಮಾಡಿದ್ರ ಅಂತಂದ್ರೆ, ಇದು ಅಪ್ಲೋಡ್ ಮಾಡಿದಾಗ ಕಮೆಂಟ್ ಗಳ ಮೂಲಕ ನೋಡಿದಾಗ ನಾನು ಮೀಟ್ ಆಗ್ಲೇಬೇಕು ನನ್ ಕಂಪಲ್ಸರಿ ಅಂತ ಈ ತರ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಮ್ಯಾಮ್. ಹಾಗೆ ದೇವರಾಜ್ ಅವರೇ, ನೀವು ಒಂದು ಇಂಜಿನಿಯರಿಂಗ್ ಫೀಲ್ಡ್ ಒಳಗಡೆ ನಿಮ್ಮ ಅಭ್ಯಾಸವನ್ನ ಮುಂದುವರಿಸಿದೀರಾ? ಹೌದು ನಂತರ ಮ್ಯಾಮ್. ಇವಾಗ ನಂತರ ಅದೇ ಒಂದು ಫೀಲ್ಡ್ ಒಳಗೆ ಕಂಟಿನ್ಯೂ ಆಗ್ತೀರಾ, ಅಥವಾ ಅಪರ್ಚುನಿಟಿ ಬಂದ್ರೆ ಈ ಆ ಒಂದು ಎಜುಕೇಶನ್ ನ ಅಲ್ಲಿಗೆ ಬಿಟ್ಬಿಟ್ಟು ಈ ಒಂದು ಸಂಗೀತಕ್ಕೆ ಏನಾದ್ರು ಬರುವಂತ ಪ್ಲಾನಿಂಗ್ ಇದೆನಾ ನಿಮ್ಗೆ? ನಾನು ಖಂಡಿತ ಬರ್ಬೇಕಂತ ಅನ್ಕೊಂಡಿದ್ದೀನಿ ಮ್ಯಾಮ್. ನನಗೂ ಒಂದು ಆಸೆ ಮ್ಯಾಮ್. ನಂದು ಮುಖ್ಯ ಗುರಿ ಏನಂತಂದ್ರೆ ಒಂದು ಸಂಗೀತಗಾರನ್ ಆಗ್ಬೇಕು. ಒಂದು ಎಲ್ರ ಮನಸ್ಥಿತಿನ ಸಂಗೀತದ ಮೂಲಕನೇ ಇದು ಮನಸ್ಸಿಗೆ ಬೇಜಾರಾದ್ರೆ ನನ್ನ ವಾಯ್ಸ್ ಇಂದ ತೆಗೆದು ಹಾಕ್ಬೇಕಂಬುದೇ ನನ್ ದೊಡ್ಡ ಗುರಿ ಮ್ಯಾಮ್. ಎಲ್ರ ನೋವನ್ನ ನನ್ನ ಧ್ವನಿದಿಂದನೇ ಕಳೆದು ಹೋಗ್ಬಿಡ್ಬೇಕಂತ ಮ್ಯಾಮ್ ಇಷ್ಟ. ಇದು ಆದ್ಮೇಲೆ ಏನಾದ್ರು ಮಾಡ್ಬೇಕಂತಿತ್ತು ಮ್ಯಾಮ್. ಬಟ್ ನಮ್ ಮನೆ ಪರಿಸ್ಥಿತಿ ನೋಡ್ಕೊಂಡ್ರೆ ಸ್ವಲ್ಪ ಬಡ ಕುಟುಂಬ ಅಲ್ರಿ ಮ್ಯಾಮ್. ಜೀವನ ನೀಗ್ಸಕ್ಕೂ ಒಂದು ಜಾಬ್ ಅಂತ ಬೇಕು. ಅದಕ್ಕೋಸ್ಕರ ಇಂಜಿನಿಯರಿಂಗ್ ಫೀಲ್ಡ್ ಆಗ ಯಾವ್ದಾದ್ರು ಒಂದು ಟೆಕ್ನಿಕಲ್ ಜಾಬ್ ಆಗಿರ್ಬೋದು, ಏನಾಗಿರ್ಬೋದು, ಅಥವಾ ಯಾವ್ದೇ ಒಂದು ಜಾಬ್ ಆಗಿದ್ರು ಪರವಾಗಿಲ್ಲ. ಅದು ಬಂದಿದ್ದ ಅಮೌಂಟ್ ಇಂದ ಇದು ಜೀವನನ ನೋಡ್ಕೊಂಡು ಫ್ಯಾಮಿಲಿ ಅವ್ರನ್ನ, ಆಮೇಲೆ ಏನೇ ಒಂದು ಸ್ಟೇಜ್ ಅಂತ ಬಂದ್ರು ಅದಕ್ಕೆ ನಾನು ಖಂಡಿತ ರೆಡಿ ಮ್ಯಾಮ್. ಯಾವ್ದೇ ಆಗಿರ್ಲಿ ಮ್ಯಾಮ್, ಯಾವ್ದೇ ಫೀಲ್ಡ್ ಆಗಿರ್ಲಿ ನಾನು ರೆಡಿ ಮ್ಯಾಮ್. ಎಸ್ ಜಾನಕಿ ಅವರ ಒಂದು ಧ್ವನಿನ ಬಿಟ್ರೆ ಬೇರೆ ಯಾರ ಧ್ವನಿನ ಕದಿಬೇಕು ಅಂತ ಆಸೆ ಆಗುತ್ತೆ? ಅಂದ್ರೆ ಅವ್ರ ಧ್ವನಿನ ಅಳವಡಿಸ್ಕೊಂಡು ಹಾಡ್ಬೇಕು ಅಂತ ಇಷ್ಟ ನಿಮ್ಗೆ? ಹೌದು ಮ್ಯಾಮ್, ನಾನು ಆಕ್ಚುಲಿ ಇದನ್ನ ಅನ್ಕೊಂಡಿದ್ದೆ ಮ್ಯಾಮ್. ಇದು ಚಿತ್ರಮ್ಮ ಇದಾರಲ್ರಿ ಮ್ಯಾಮ್, ಅವ್ರ ವಾಯ್ಸ್ ನ ನಾನ್ ಕೂಡ ಇದು ವಾಯ್ಸ್ ಅಲ್ಲಿ ಹಾಡ್ಬೇಕು. ಇವಾಗ ಎಷ್ಟ್ ಜನಕ್ಕೆ ಅಂತ ಹೆಂಗಂತಾರ ಎಲ್ರು ವಾಯ್ಸ್ ಅಲ್ಲಿ ಹಾಡಿದ್ರೆ ಹೆಂಗಿರುತ್ತೇನಂತ ಒಂದು ಅಪ್ಲೋಡ್ ಮಾಡಿದ್ದೆ ಮ್ಯಾಮ್. ಯಾವ್ದಂತಂದ್ರೆ ಆನಂದ ಪರಮಾನಂದ ಮ್ಯಾಮ್. ಅದನ್ನ ಅಪ್ಲೋಡ್ ಮಾಡಿದ್ಮೇಲೆ ಎಲ್ರು ಕಮೆಂಟ್ ಹಾಕಕ್ ಸ್ಟಾರ್ಟ್ ಮಾಡಿದ್ರಿ ಮ್ಯಾಮ್. ಓಕೆ, ಇದೂನು ಪರವಾಗಿಲ್ಲ, ಬಟ್ ಎಷ್ಟ್ ಜನಕ್ಕೆ ವರ್ಷನಲ್ಲಿ ಹಾಡಿ ತೋರಿಸಿದೀಯಾ, ಜಾನಕಿ ಅಮ್ಮ ಹಾಡಿದ್ರೆ ಈ ತರ ಇರ್ಬೋದಾಗಿತ್ತು ಅಂತ ತಿಳಿಸ್ಕೊಟ್ಟಕ್ಕೆ ತುಂಬಾ ಹೃದಯದ ಧನ್ಯವಾದಗಳಂತ ಕಮೆಂಟ್ ಬರಕ್ ಸ್ಟಾರ್ಟ್ ಆಯ್ತು ಮ್ಯಾಮ್. ಹೌದು. ಮ್ಯಾಮ್, ಹಾಗೆ ನೀವು ಮೊನ್ನೆ ಅವರ ಅಂತಿಮ ದರ್ಶನಕ್ಕೆ ಅಂತ ಬಂದಾಗ ಒಂದು ಹಾಡಿನ ಮೂಲಕ ನಮನವನ್ನ ತಿಳಿಸಿದ್ರಿ. ಹೌದು. ಆ ಹಾಡಿಗೆ ನಮ್ಮ ಒಂದು ಸಂಯುಕ್ತ ಕರ್ನಾಟಕ ಡಿಜಿಟಲ್ ಚಾನೆಲ್ ಒಳಗಡೆ ತುಂಬಾನೇ ಒಳ್ಳೇದಾಗಿ ರೆಸ್ಪಾಂಡ್ ಬಂದಿದೆ. ಇವಾಗ ಯಾರೋ ಒಂದು ಇನ್ಫ್ಲುಯೆನ್ಸರ್, ಅಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಏನೋ ಒಂದು ವಿಡಿಯೋ ಮಾಡ್ತಾರೆ, ಅಥವಾ ಅವ್ರು ಏನೋ ಅವ್ರ ಕಲೆಗಳನ್ನ ಅಲ್ಲಿ ಆ ಪ್ಲಾಟ್ಫಾರ್ಮ್ ಒಳಗಡೆ ತೋರಿಸ್ತಾರೆ ಅಂತಂದ್ರೆ ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ, ಪಾಸಿಟಿವ್ ಕಾಮೆಂಟ್ಸ್ ಬರುತ್ತೆ. ಆದ್ರೆ ನಾವು ನೋಡಿದ ಮಟ್ಟಿಗೆ ನಿಮ್ಗ್ ಒಂದು ಸಹನು ನೆಗೆಟಿವ್ ಕಾಮೆಂಟ್ಸ್ ಇಲ್ಲ, ಎಲ್ಲ ಬರೀ ಪಾಸಿಟಿವ್ ಕಾಮೆಂಟ್ಸ್. ಇದು ಒಂದ್ಸಾರಿ ನೀವು ನಮ್ಮ ಸಂಯುಕ್ತ ಕರ್ನಾಟಕದಲ್ಲಿ ನಿಮ್ಮ ವಿಡಿಯೋನ ಒಂದ್ಸಲ ನೋಡ್ಬಹುದು. ಅಲ್ಲಿ ಎಲ್ರು ಚೆನ್ನಾಗಿನೇ ನಿಮ್ಗೆ ಕಾಮೆಂಟ್ಸ್ ಗಳನ್ನ ಹಾಕ್ತಾ ಇದಾರೆ. ಅಂದ್ರೆ ನಿಮ್ ಫ್ಯೂಚರ್ ಗೆ ಚೆನ್ನಾಗಿರ್ಲಿ, ನಿಮ್ ಫ್ಯೂಚರ್ ಇನ್ನೂ ಎತ್ತರದ ಮಟ್ಟಿಗೆ ಹೋಗ್ಲಿ ಅಂತ ಹೇಳಿ ಆಶಿಸ್ತಾ ಇದ್ದಾರೆ. ಅದನ್ನ ನೀವು ನೋಡಿ ಅವ್ರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಕಲ್ಪಿಸಿ ಕೊಡ್ತಾರ ಅಂತ ರಿಯಲ್ ಆಗಿ ಅನ್ಕೊಂಡಿದ್ರೆ ಬಹಳಷ್ಟು ಖುಷಿ ಅನಿಸ್ತಿದೆ ಮ್ಯಾಮ್. ನಮ್ ಫ್ಯಾಮಿಲಿ ಅವ್ರು ಫೋನ್ ಮಾಡಿ ಇದು ಮೀಡಿಯಾದಲ್ಲೆಲ್ಲ ಬರ್ತಾ ಇದೀಯಾ, ಚಾನೆಲ್ ಗಳಾಗೆಲ್ಲ ನೋಡ್ತಿದೀವಿ, ನ್ಯೂಸ್ ಆಗೆಲ್ಲ ನಿಂದೆ ಹಾಕ್ತಾ ಇದಾರೆ. ನಮ್ ಫ್ರೆಂಡ್ಸ್ ಎಲ್ಲಾರು ಫೋನ್ ಮಾಡಿ ನಿಂದೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ನಿಂದೆ ಬರ್ತಾ ಇದೆಯಪ್ಪ ಅಂತೇಳಿ ಅಂತಿದ್ರೆ ಬಹಳಷ್ಟು ಖುಷಿ ಆಗ್ತಿದೆ. ನಮ್ಮ ಹಾಸ್ಟೆಲ್ ಫ್ರೆಂಡ್ಸ್ ಆಗಿರ್ಬೋದು, ಎಲ್ರು ಈ ಕನ್ನಡ ಜನತೆಗೆ ಇಷ್ಟು ಸಪೋರ್ಟ್ ಮಾಡೋದಕ್ಕೂ ತುಂಬಾ ಹೃದಯದ ಧನ್ಯವಾದಗಳು. ಮುಂದೆಲ್ಲ ಒಂದು ದಿವಸ ಇದೇ ಸಪೋರ್ಟ್ ಇತ್ತಂದ್ರೆ ಬಿಗ್ ಬಾಸ್ ಆಗಿರ್ಬೋದು, ಅಥವಾ ಇದು ಜಿ ಕನ್ನಡ ಆಗಿರ್ಬೋದು, ಯಾವುದೇ ಒಂದು ಸ್ಟೇಜಸ್ ಕಲ್ಪಿಸಿ ಕೊಡ್ತಾರಂತ ಅನ್ಕೊಂಡಿದೀನಿ ಮ್ಯಾಮ್. ಅವರಿಗೂ ಇಷ್ಟು ಪ್ರೀತಿ ತೋರಿಸಿದ್ದಕ್ಕೂ ಯಾವತ್ತಿಗೂ ನಾನು ಸದಾ ಚಿರಋಣಿ ಆಗಿರ್ತೀನಿ ಮ್ಯಾಮ್ ಕನ್ನಡ ಜನತೆಗೆ. ಓಕೆ, ಇವಾಗ ಸರಿಗಮಪದಲ್ಲಿ ನೀವು 2 ಸಾರಿ ಆ ಒಂದು ಸೆಲೆಕ್ಷನ್ ಗೆ ಹೋಗಿದ್ರಿ ಅಂತ ಹೇಳಿದ್ರಿ, ಆಡಿಷನ್ ನೀಡಿದ್ರಿ. ಅಲ್ಲಿ ಆ ಟೈಮ್ ಅಲ್ಲಿ ನಿಮ್ಗೆ ಯಾರು ಪರಿಚಯ ಆಗ್ಲಿಲ್ವಾ? VP ಸರ್ ಆಗಿರ್ಬೋದು, ಅರ್ಜುನ್ ಜನ್ಯ ಅವ್ರ ಆಗಿರ್ಬೋದು, ರಾಜೇಶ್ ಕಿಶನ್ ಸರ್? ಫಸ್ಟ್ ಆಫ್ ಆಲ್ ಇದು ಸೆಕೆಂಡ್ ರೌಂಡ್ ಮಾತ್ರ ಸೆಲೆಕ್ಟ್ ಆಗಿತ್ತು ಮ್ಯಾಮ್. ಥರ್ಡ್ ರೌಂಡ್ ಮೆಗಾ ಆಡಿಷನ್ ಸೆಲೆಕ್ಟ್ ಆಗಿಲ್ಲ ಮ್ಯಾಮ್ ನಮ್ದು. ಹೌದಾ? ಅಂದ್ರೆ ನೀವು ಟ್ರೈ ಮಾಡ್ಲಿಲ್ವಾ ಅವ್ರಿಗೆ ಮಾತಾಡ್ಸಿ ನಿಮ್ಮ ಒಂದು ಪ್ರತಿಭೆನ ಅವ್ರ ಮುಂದೆ ಹೇಳಲಿಕ್ಕೆ, ಅಥವಾ ಹೀಗೆ? ಇಲ್ಲ ಮ್ಯಾಮ್, ಬಹಳ ಒಂಥರ ಬೇಜಾರಾದಂಗ ಆಗ್ಬಿಡ್ತೀವಿ ಮ್ಯಾಮ್. 2 ಸತ್ಲಿ ಮಾಡಿದ್ರೆ 2 ಸತ್ಲಿ ಆಗ್ಲಿಲ್ಲಲ್ಲ, ಯಾವಾಗ ಆಗುತ್ತೋ ಸತತ ಪ್ರಯತ್ನ ಮಾಡ್ತಾ ಇರಮ್ ಅಂತ ಅನ್ಕೊಂಡಿದೀನಿ ಮ್ಯಾಮ್. ಆದ್ರೂ ಮ್ಯಾಮ್ ಇನ್ನೊಂದು ದೇವರಾಜ್ ಅವರೇ, ನಮ್ಮ ಈ ಕಾಮೆಂಟ್ ಸೆಕ್ಷನ್ ಒಳಗಡೆ ನಿಮ್ಗೆ ಜಾನಕಿ ಅಮ್ಮವ್ರ ಕಡೆಯಿಂದ ಏನಾದ್ರೂ ಉಡುಗೊರೆ ಅಥವಾ ಕೊಡುಗೆ ಏನಾದ್ರೂ ಕೊಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಅದನ್ನ ಇಫ್ ಇನ್ ಕೇಸ್ ಕೊಟ್ರೆ ತಗೊಳಕ್ ರೆಡಿನಾ? ಅವ್ರ ಪ್ರೀತಿಯಿಂದ ಕೊಡ್ತಾರೆ ಅಂದ್ರೆ ಅಮ್ಮನ್ಗೋಸ್ಕರ ನಾನು ಖಂಡಿತ ತಗೊಂತೀನಿ ಮ್ಯಾಮ್. ಅವ್ರ ಆಶೀರ್ವಾದನೇ ನನಗೆ ಆ ರೂಪಕವಾಗಿ ಬರ್ತೈತೆ ಅಂತ ಹೇಳಿ ಖಂಡಿತ ನಾನು ಸ್ವೀಕರಿಸ್ತೀನಿ ಮ್ಯಾಮ್, ರಿಯಲಿ.
ಓಕೆ ದೇವರಾಜ್ ಅವರೇ, ಹಾಗೆ ನಿಮ್ಗೆ ಈ ಒಂದು ಹಾಡ್ನ ಹೇಳ್ತಾ ಹೇಳ್ತಾ ನೀವು ಒಂದಿನ ಒಳ್ಳೆ ಅವಕಾಶಗಳು ಸಿಕ್ಕ್ರೆ ದೇವರಾಜ್ ಅವರು ಇವಾಗ ಹೇಗಿದ್ದಾರೆ ಮುಂದೆ ಹಾಗೆ ಇರ್ತಾರಾ ಅಂತ ನಮ್ ಕ್ವಶನ್. ಖಂಡಿತ ಇರ್ತೀನಿ ಮ್ಯಾಮ್. ನನಗೆ ಯಾಕೆ ಆತರ ಮ್ಯಾಮ್, ಎಷ್ಟೇ ನಾವು ಬೆಳೆದಿವಿ ಅಂತಂದ್ರು ಕೂಡ ನಾವು ಕೆಳ ಮಟ್ಟದಾಗ ಇಂದ ಬೆಳೆದಿದ್ದು ಯಾವತ್ತೂ ನಾವು ಮರಿಬಾರ್ದಲ್ರಿ ಮ್ಯಾಮ್. ಹಾ ಖಂಡಿತ ಮ್ಯಾಮ್, ಅದು ಮಾತ್ರ ಯಾವತ್ತಿಗೂ ನಾನು ಅದೇ ರೀತಿ ಮ್ಯಾಮ್. ಮಳೆರಾಯ ನೀನು ಪನ್ನೀರ ಚೆಲ್ಲಿ ಕರೆದೆ ಧರೆಯ, ಸಂತೋಷದಿಂದ ಧರಣಿ ನೀ ತೆರೆದೆ ನಿನ್ನ ಹೃದಯ, ಮೈಯೆಲ್ಲ ರೋಮಾಂಚನ, ಜಲದ ನೆಲದ ಲಿಂಗನ, ಬಿಡಿಸದ ಬಂಧವೇ ನಿಮ್ಮದು ಬೆರೆಯದ ಪಂದವೇ, ನೀವಿಬ್ಬರ ಬೆರೆತರೆ ಸುತ್ತಲೂ ಮಾಗಿದ ಮಣ್ಣಿನ ಗಂಧವೇ, ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ, ಆ ಜೀವ ಗಂಗೆಯೇ ಮಿಂದೆ ಮಿಂದೆ ನಾ ಸಮಾಗ ಸಾಲಿದ ಮಗಳಲೆ, ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಹಾಗೆ ನಮ್ಗೋಸ್ಕರ ಇನ್ನೊಂದ್ ಹಾಡು ಹೇಳ್ಬೋದಾ? ನೀನೊಮ್ಮೆ ನನ್ನನ್ನು ಒಲವಿಂದ ಮಾತಾಡಿಸು, ಬಾಕಂದ ಎಂದೆಲ್ಲ ಮುತ್ತಾಗಿ ಆಳಂಗಿಸು, ಮಗುವಾದರೆ ನಿನ್ನ ಮಡಿಲಲ್ಲಿ ನಾ ಕುಣಿದಾಡುವೆ, ನಿನ್ನ ಜೊತೆಯಲ್ಲಿ ನಾ ಕಾಣಲು ನಿನ್ನೇ ಮುಖ, ನಾ ಕಾಣದ ಏನೋ ಸುಖ, ಅಮ್ಮ ನಿನ್ನ ಕರೆಯ ಬಳಿಗೆ ನೀ ಮೀಟಿದ ನೆನಪೆಲ್ಲವೂ ಇದೆ ತುಂಬಿ ಹಾಡಾಗಿದೆ, ಹಿಂದೆ ತಕೋ ನಾನಿನ್ನನು ಬೇಡವಂತ ಮನಸ್ಸಾಗಿದೆ, ಈ ಬಂಧನ ಬಹು ಜನ್ಮದ ಕಥೆಯಿಂದ ಮನ ಹೇಳಿದೆ, ಈ ಬಂಧನ ಬಹು ಜನ್ಮದ ಕಥೆಯಿಂದ ಮನ ಹೇಳಿದೆ, ಅಮ್ಮ ಅಮ್ಮ ಅಮ್ಮ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಬ್ರೋ, ಥ್ಯಾಂಕ್ ಯು. ನಿಮ್ಗೂ ಕೂಡ ಇಷ್ಟೋ ತನಕ ನಮ್ ಜೊತೆಗೆ ಮಾತನಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಈ ಹಾಡುಗಳು ಇನ್ನೂ ತುಂಬಾನೇ ಕೇಳಿ ಬರ್ಲಿ, ಎಲ್ಲ ಕಡೆನೂ ಕೇಳಲಿ. ಹಾಗೆ ನಿಮ್ಮ ಈ ಒಂದು ಪ್ರತಿಭೆಗೆ ಪ್ರತಿಫಲವಾಗಿ ನಿಮ್ಗೆ ತಕ್ಕಂತದ್ದೇ ಸಿಗ್ಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ಓಕೆ, ನಿಮ್ ಎಲ್ರು ಸಪೋರ್ಟ್ ಇದ್ರೆ ಒಂದಲ್ಲ ಒಂದಿನ ಖಂಡಿತ ನಾನು ಒಬ್ಬ ಗಾಯಕ ಆಗ್ತೀನಿ ಅಂತ ಮ್ಯಾಮ್. ಎಲ್ರು ಸಪೋರ್ಟ್ ನೀಡ್ ಆಗಿದೆ ಮ್ಯಾಮ್ ನನಗೆ. ದೇವರಾಜ್ ಅವರ Thank you. ಸಂಯುಕ್ತ ಕರ್ನಾಟಕದ ಜೊತೆ ಇಷ್ಟೊತ್ತನ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು.